ಡಾಕ್ಟರ್, ನಾವೀಗ ಮಕ್ಕಳ ಬಗ್ಗೆ ಮಾತಾಡೋಣ. ಈ ಶುರುವಿನಲ್ಲಿ ಮಕ್ಕಳಿಗೆ ಜ್ವರ ಬಂದಿರುತ್ತೆ. ಆಗ ಪೋಷಕರು ಇವತ್ತು ಬೇಡ ನಾಳೆ ತೋರ್ಸೋಣ ಅಂತ ಹಂಗೆ ನೆಗ್ಲೆಕ್ಟ್ ಮಾಡಿ ಒಂದು ವಾರ ಆದ್ರೂ ತೋರ್ಸಲ್ಲ. ಅಂತವ್ರಿಗೆ ನೀವೇನ್ ಹೇಳ್ತೀರಿ? ಮೂರ್ಖರು ಅಂತ ಹೇಳ್ಬೋದು ಅಷ್ಟೇನೆ. ಅಂತವ್ರೆ ಈಗ ನೀವು ಒಂದ್ ದಿವ್ಸ ಜ್ವರ ಬರುತ್ತೆ, ಆಯ್ತು ನೀವು ಮನೆ ಮದ್ದೆ ಕೊಟ್ಟು ನೋಡ್ತೀರಾ. ಆದ್ರೂ ಜ್ವರ ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ವೈದ್ಯರಿಗೆ ಕರ್ಕೊಂಡು ಹೋಗ್ಲೇಬೇಕು. ಅದು ಬಿಟ್ಟು ಜ್ವರ ಬರ್ತಾ ಇರುತ್ತೆ, ಮಗು ಯಾವಾಗ್ಲೂ ಚಿಡಿ ಮಾಡ್ತಾ ಇರುತ್ತೆ, ಕಣ್ಣಲ್ಲಿ ಎಲ್ಲಾನು ನೀರು ಸೋರ್ತಾ ಇರುತ್ತೆ, ಮುಟ್ಟಿದ್ರೆ ಆಯ್ತಾ ಇರುತ್ತೆ, ಹಾಲು ಸರಿಯಾಗಿ ಕುಡಿತಾ ಇರಲ್ಲ. ಈ ಇದ್ರೊಳಗೆಲ್ಲ ನೀವು ವೈದ್ಯರಿಗೆ ಕರ್ಕೊಂಡು ಹೋಗ್ಲೇಬೇಕು. ಮತ್ತೆ ವೈದ್ಯರು ಏನ್ ಹೇಳ್ತಾರೆ ಅದನ್ನ ಪಾಲಿಸ್ಕೊಂಡೇ ಬರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಇವಾಗ ಮನೆಯಲ್ಲಿ ಈ ಮೂಢನಂಬಿಕೆಗಳಿಂದ ಮಗುಗೆ ಚುಟ್ಕೆ ಹಾಕಿರ್ತಾರೆ, ಕೆಲವರು ಬರೆ ಹಾಕಿರ್ತಾರೆ. ನಾವೇ ನೋಡಿದ್ರೆ ಅದನ್ನ ಮಕ್ಕಳು ಸುತ್ತ ಬರೆ ಹಾಕೋದು, ಇದು ಮತ್ತೆ ಬಾಲಗ್ರಹ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೇ ಇರೋ ಮಕ್ಕಳಿಗೆ ಅದನ್ನ ಇಟ್ಬಿಟ್ಟು ಇದ್ ಮಾಡಿಸೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ. ನಾನ್ ಹೇಳೋದು ಗೊತ್ತಾ, ನೀವು ಏನೇ ಮಾಡಿದಾರೋ ಅದ್ನಾದ್ರೆ ವೈದ್ಯರಿಗೆ ಕರ್ಕೊಂಡೋಗಿ ಅದಕ್ಕೂ ಕೂಡ ಅವ್ರ ಟ್ರೀಟ್ಮೆಂಟ್ ಕೊಡಿಸಿ. ನೀವು ಮನೇಲಿ ಏನ್ ನಿಮ್ ನಂಬಿಕೆ ಇದೆ ಅದು ಚುಟ್ಕೆ ಗಿಟ್ಕೆ ಎಲ್ಲ ಹಾಕೋದು ಅದೆಲ್ಲ ಮಾಡ್ಬೇಡಿ. ಅದನ್ನ ಮತ್ತೆ ತಿರ್ಗಾ ಅದು ಬರ್ನ್ಸ್ ಆಗಿ ಅದ್ರಿಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದ್ರ ಬದಲು ನೀವು ಪೂಜೆ ಮಾಡ್ತೀರಾ ಮಾಡಿ, ಅದಕ್ಕೂ ಮಗುಗೂ ಏನ್ ಸಂಬಂಧ ಇಲ್ಲ. ನೀವು ದೂರ ಕೂತ್ಕೊಂಡು ಪೂಜೆ ಮಾಡಿ. ಆ ಮಗುಗೆ ನನ್ನ ಹತ್ರ ಬರೋ ಜಾಸ್ತಿ ಜನ ಮಕ್ಳು ಕರ್ಕೊಂಡ್ ಬರೋರೆಲ್ಲಾರು ತಾಯ್ತ ಕಟ್ಸಿ ಇಲ್ಲಿ ಲಾರಿ ಇಟ್ಟು ಮತ್ತೆ ಇದೆಲ್ಲ ಸರಗಳು ಮಣಿಗಳು ಇದು ಬಳೆಗಳು ಹಾಕಿ ಹಿಂಗೆ ಬರ್ತಾರೆ. ನೀವು ಏನೇ ಮಾಡಿ ಪರವಾಗಿಲ್ಲ, ಆದ್ರೆ ಮಗು ಅದರಿಂದ ಹಿಂಸೆ ಆಗ್ಬಾರ್ದು. ಜೊತೆಗೆ ವೈದ್ಯರನ್ನು ಕರ್ಕೊಂಡು ನೀವು ಅವರಿಗೆ ವೈದ್ಯಕೀಯ ಚಿಕಿತ್ಸೆನ ಕೊಡಿಸ್ಬೇಕು. ಇದರಿಂದ ನಿಮ್ಮ ಒಂದು ಇದು ಹೌದು, ಯಾವ್ದ್ರಿಂದ ನೀವು ಬಾಲಗ್ರಹದಿಂದ ಅದು ಮಗು ವಾಸಿ ಆಯ್ತು, ಪೀಡ ದೂರ ಆಯ್ತು ಅಂತ ಹೇಳ್ಕೊಂಡಿದ್ದೀನಿ ಪೂಜೆಗಳಿಂದ ಪರವಾಗಿಲ್ಲ, ಅಥವಾ ನಾವು ಕೊಡೋ ಔಷಧಿಯಿಂದಾರು ಕೊಟ್ಟಿದ್ರೆ ಮಗು ನಿರಾಳವಾಗಿದ್ರೆ ಸಾಕು. ಮೊದಲು ಪ್ರಾಶಸ್ತ್ಯತೆ ಡಾಕ್ಟರ್ ತಾನೇ ಕರ್ಕೊಂಡು ಹೋಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಮೊದಲು ಪ್ರಾಶಸ್ತ್ಯತೆ ಹೌದು. ಮಗು ಒದ್ದಾಡ್ತಾ ಇದ್ರೆ, ಮಗು ನಳ್ಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಅದರಿಂದ ನೀವು ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ನೆಗ್ಲೆಕ್ಟ್ ಮಾಡಬಾರ್ದು. ಮನೆಯಲ್ಲೇ ಮದ್ದು ಕೊಡ್ತೀವಿ ಅಂತ ಕಾಯ್ತಾ ಇರಬಾರ್ದು. ನಾವು ಆದಷ್ಟು ಬೇಗ ವೈದ್ಯರ ಸಲಹೆ ತಗೊಂಡು ನೀವು ಮನೇಲಿ ಮದ್ದು ಕುಡಿ ಬೇಡಲ್ಲ. ಈಗ ಮಲ್ನಾಡ್ ಕಡೆ ಅಲ್ಲೆಲ್ಲ ಒಳ್ಳೆ ವೈದ್ಯ ಇದ್ ಮಾಡ್ತಾರೆ, ಮನೆ ಮದ್ದು ಕೊಡ್ತಾರೆ, ಬೇಡ ಅಂತ ಹೇಳಲ್ಲ. ಆದ್ರೆ ಮನೆ ಮದ್ದು ಕೊಟ್ಟು ವಾಸಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಬೇರೆ ಕ್ಲಿನಿಕ್ ಕರ್ಕೊಂಡ್ ಬರೋದನ್ನ ಮರಿಬೇಡಿ. ನಾವೀಗ ಹದಿಹರೆಯದ ವಯಸ್ಸಿನ ಹೆಣ್ಮಕ್ಳ ಬಗ್ಗೆ ಮಾತಾಡೋಣ ಡಾಕ್ಟ್ರೆ. ಈ ಹದಿಹರೆಯದ ವಯಸ್ಸಿನಲ್ಲಿ ಋತುಮತಿ ಆಗ್ತಾರಲ್ಲ ಹೆಣ್ಮಕ್ಳು, ಆಗ ನಾವು ಏನೆಲ್ಲ ಕ್ರಮ ಕೈಗೊಳ್ಬೇಕು ಅಂತ. ಯಾಕಂದ್ರೆ ನಾವು ಈಗ ಹಳ್ಳಿ ಕಡೆ ಎಲ್ಲ ನೋಡ್ತಾ ಇರ್ತೀವಿ, ಆ ಹೆಣ್ಮಕ್ಳಿಗೆ ಅದು ಸಿಂಪ್ಟಮ್ಸ್ ಏನಿರುತ್ತೆ ಅಂತಾನೆ ಗೊತ್ತಿಲ್ಲ. ಏನೋ ಹೊಟ್ಟೆ ನೋವು ಅಂತಾರೆ, ಯಾವಾಗ ಆಗ್ತಾರೆ ಏನಂತ. ಇವಾಗಂತೂ 10ನೇ ವಯಸ್ಸು 11ನೇ ವಯಸ್ಸಿಗೆಲ್ಲ ಋತುಮತಿ ಆಗ್ತಾರೆ ಹೆಣ್ಮಕ್ಳು. ಇದು ಆಹಾರ ಪದ್ಧತಿಯಿಂದ ಬೇಗ ಆಗ್ತಾ ಇರೋದಾ, ಅಥವಾ ಈಗ ಸಾಮಾನ್ಯವಾಗಿ ಎಲ್ಲರೂ 11 ವರ್ಷಕ್ಕೆ ಆಗ್ತಾ ಇದ್ದಾರೆ? ಇದ್ರ ಬಗ್ಗೆ ನೀವು ಆಹಾರ ಸರಿಯಾಗಿ ತಗೊಳ್ತಿರೋ ಕ್ರಮ ಅಂದ್ರೆ ಪೋಷಕಾಂಶಗಳ ಕೊರತೆ ಅಂತ ಹೇಳ್ತೀರಾ ಅಥವಾ ಏನು? ಹಾಗೇನಿಲ್ಲ, ಆಹಾರಗಳ ಕೊರತೆ ಅಥವಾ ಏನು ಹೇಳಕ್ಕಾಗಲ್ಲ. ಈಗ ನಾವು ಓದು ಕೂಡ ಆಗಿದೆ, ಮಕ್ಕಳಿಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಅವರು ತುಂಬಾ ಜಾಸ್ತಿ ಓದ್ತಾರೆ. ಕೆಲವೊಬ್ರು ಹಳ್ಳಿಗಳಿಂದ ಎಲ್ಲಾನು ಪಟ್ಟಣಕ್ಕೆ ಹೋಗಿ ಓದ್ತಾ ಇರ್ತಾರೆ, ಕೆಲವೊಂದ್ ಕಡೆ ನಡ್ಕೊಂಡೇ ಹೋಗ್ತಾರೆ. ಇಲ್ಲಿ ಪಟ್ಟಣಗಳಲ್ಲಿ ಅವ್ರಿಗೆ ಓದಿಸುವಂತದ್ದು ಈ ಕಡೆ ಸ್ಟ್ರೆಸ್, ಮನೇಲಿ ಪರ್ಸೆಂಟೇಜ್ ತೆಗಿ ಅಂತ ಹೇಳ್ತಾರೆ, ಮತ್ತೆ ಶಾಲೆ ಪರ್ಸೆಂಟೇಜ್ ತೆಗಿಬೇಕು ಅಂತ ಹೇಳ್ತಾರೆ. ಇದ್ರ ಮಧ್ಯೆ ಮಕ್ಕಳು ಒಂಥರ ನಲ್ಗೆ ಹೋಗ್ತಾ ಇರ್ತಾರೆ. ಮಾನಸಿಕ ಒತ್ತಡ ಮತ್ತೆ ಶಾರೀರಿಕ ಒತ್ತಡ ಎರಡು ಸೇರ್ಕೊಂಡು ಮಕ್ಕಳಿಗೆ ಬೇಗ ಹಾಗೆ ಮೆಚುರಿಟಿ ಬೇರೆ ಆಗ್ತಾ ಇದೆ. ಸಿಂಪ್ಟಮ್ಸ್ ನೀವು ಈಸಿಯಾಗಿ ಗಮನಿಸಬಹುದು. ಇವಾಗ ಹೆಣ್ಣು ಮಕ್ಕಳಿಗೆ ಅದೇ ಮಕ್ಕಳಿಗೆ ಬೀಳುವಂತದ್ದು ಸ್ವಲ್ಪ ನೋವು ಅಂತ ಹೋಗ್ತಾರೆ, ಅಂತಾರಲ್ಲ, ಹೌದಾ? ಹೌದು. ಕರ್ಕೊಂಡ್ ಬಂದ್ರೆ ನಾವ್ ಹೇಳ್ತೀವಿ, ನೋಡ್ಬಿಟ್ಟು ನೋಡಿ, ಇಲ್ಲಮ್ಮ ಇದು ಇನ್ನೇನು ಋತುಮತಿ ಆಗುವಂತ ಲಕ್ಷಣ ಇದೆ, ಅದನ್ನ ಹಾಗೆ ಅಂತ. ಈಗ ಅಡಿ ಹೊಟ್ಟೆ ನೋವು ಬರುವಂತದ್ದು, ಹೌದು, ಕೆಡು ಹೊಟ್ಟೆ ನೋವು ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ಮಕ್ಳು ಯಾಕೋ ಮಂಕಾಗಿದ್ದಾರೆ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ. ಆ ಟೈಮಲ್ಲಿ ಸಾಮಾನ್ಯವಾಗಿ ಇವಾಗ ಐರನ್ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಆಗಿರ್ಬೋದು, ಈ ಇದೆಲ್ಲ ಕಮ್ಮಿ ಆಗಿರುವಂತ ಚಾನ್ಸಸ್ ಇರುತ್ತೆ.
ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಶಾಲೆಗೆ ಹೋಗ್ತಿರೋ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಪ್ರೈಮರಿ ಮಕ್ಕಳಿಗೆಲ್ಲ ಐರನ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಕರ್ಕೊಂಡು ಬಂದ್ರೆ ಅದನ್ನ ಕೊಟ್ರೆ ಸಾಕಾಗತ್ತೆ. ಜೊತೆಗೆ ಇವಾಗ ಬೀಟ್ರೂಟ್, ಕ್ಯಾರೆಟ್, ಮತ್ತೆ ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದರ ಸೊಪ್ಪುಗಳು ಆ ತರದ್ದು. ಅದಕ್ಕಿಂತ ಮೇನ್ ಆಗಿ ಜಂಕ್ ಫುಡ್ಸ್ ಬಿಡ್ಬೇಕು ಮಕ್ಕಳು ಜಾಸ್ತಿ ತಿನ್ನೋದು. ಮಸಾಲೆ ಪುರಿ, ಬೇಲ್ಪುರಿ ತಿನ್ಕೊಂಡ್ ಬಂದ್ರೆ ಅವ್ರಿಗೆ ಹಸಿವೆ ಹೊರಟೋಗ್ಬಿಡುತ್ತೆ. ಹಾಲು ಕುಡಿಯೋಕೆ ಕೇಳ್ತಾ ಇಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಹಾಲು ಕುಡಿಲೇಬೇಕು ಅಂತ ಏನು ಆತರ ಇಲ್ಲ. ಅದಕ್ಕೆ ಬದಲಾಗಿ ಅವರು ಇವಾಗ ಆಹಾರ ತಗೊಂಡ್ರೆ ಸಾಕಾಗುತ್ತೆ ಹಂಗಾದ್ರೆ. ಮತ್ತೆ ಈ ಋತುಮತಿ ಆದ ಹೆಣ್ಮಗಳು ಈಗ ಮನೆಯಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಕಾಟನ್ ಬಟ್ಟೆ ಹಾಕೋದು ಅಂತ ಇತ್ತು. ಆ ಮಕ್ಕಳಿಗೆ ಸಣ್ಣ ಮಕ್ಕಳು ಸರಿಯಾಗಿ ಒಪ್ಕೊಳಕ್ ಬರಲ್ಲ, ಎಲ್ಲೋ ನೆರಳಲ್ಲಿ ಒಣಸಿರ್ತಾರೆ, ಅದಕ್ಕೆ ಬಿಸಿಲಿನ ಕಿರಣ ಬೀಳೋದಿಲ್ಲ. ಈ ಬಟ್ಟೆ ಎಷ್ಟು ಸೂಕ್ತ ಡಾಕ್ಟರ್ ಹೆಣ್ಮಕ್ಳಿಗೆ? ಖಂಡಿತ ಸೂಕ್ತ ಅಲ್ಲ. ಅದರಿಂದ ಅವ್ರಿಗೆ ಒಂದು ಆ ಜಾಗಕ್ಕೆ ಇರ್ಬೇಕಾದ ಹೈಜೀನ್ ಬರೋದಿಲ್ಲ. ನೀವು ನಂಬ್ತಿರೋ ಬಿಟ್ಟಿರೋ ಕೆಲವೊಂದು ಮನೆಗಳಲ್ಲಿ ಅವ್ರ ಅಮ್ಮ ಅದೇ ಬಟ್ಟೆ ಯೂಸ್ ಮಾಡಿರ್ತಾರೆ, ಆ ಮಕ್ಕಳು ಅದೇ ಬಟ್ಟೆ ಯೂಸ್ ಒಂದು ಕಡೆ ಹಾಕ್ಬಿಟ್ಟಿರ್ತಾರೆ. ಇಷ್ಟಪಡ್ತೀನಿ, ಅಜ್ಜಿ ಉಟ್ಟಂತ ಕಾಟನ್ ಸೀರೆಯನ್ನ ಮಗಳು ಮುಟ್ಟಾದಾಗ ಯೂಸ್ ಮಾಡೋದು, ಮತ್ತೆ ಮೊಮ್ಮಗಳ ಸತೆ ಮುಟ್ಟಾದಾಗ ಯೂಸ್ ಮಾಡೋದು, ಇದೆಷ್ಟು ಸರಿ? ಹೌದು, ಅದೇ ತರ ಪದ್ಧತಿ ಇಷ್ಟೊಂದು ಮಂದಿದೆ. ನಾ ಹತ್ತಿ ಬಟ್ಟೆಗಳನ್ನ ಬೇಡ ಅಂತ ಹೇಳಲ್ಲ, ಹತ್ತಿ ಬಟ್ಟೆಗಳು ಮೃದುವಾಗಿರುತ್ತೆ. ಆದ್ರೆ 2 ತಿಂಗಳಾದ್ಮೇಲೆ ಅದನ್ನ ಉಪಯೋಗಿಸಬಾರ್ದು. ಅದನ್ನ ಬಿಸಾಕ್ಬಿಟ್ಟು ಬೇರೆ ಬಟ್ಟೆ ತಗೊಳ್ಳಿ. ಈಗ ಉಟ್ಟಂತ ಸೀರೆನೂ ಉಪಯೋಗಿಸಬಹುದು ಅಂತ ಹೇಳ್ತೀರಾ ನೀವು? ಉಟ್ಟಂತ ಸೀರೆನೂ ಉಪಯೋಗಿಸಬಹುದು. ಮಕ್ಕಳಿಗೆ ಹಾಕಿ ಮಲಗಿಸ್ತೀವಲ್ಲ, ಸ್ವಚ್ಛ ಮಾಡಿ ಬಿಸಿಲು. ಆದ್ರೆ ಜಾಸ್ತಿ ತಿಂಗಳು ಅದನ್ನ ಉಪಯೋಗಿಸಿದಲ್ಲ, ಅದಕ್ಕೋಸ್ಕರ ಅಂತ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದಿದೆ, ಅದನ್ನ ಉಪಯೋಗಿಸಿ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಉಪಯುಕ್ತ ಅಂತ ಹೇಳ್ತೀವಿ. ಕೆಲವು ಮಕ್ಕಳಿಗೆ ಈ ಸ್ಯಾನಿಟರಿ ನ್ಯಾಪ್ಕಿನ್ ಉಪಯೋಗದಿಂದ ರ್ಯಾಷಸ್ ಎಲ್ಲ ಉಂಟಾಗುತ್ತಲ್ಲ, ಅದು ಯಾವ ಕಾರಣ ಇರ್ಬೋದು? ಅದು ಬೇರೆ ಬೇರೆ ತರದ್ದು ಇದಿರುತ್ತೆ, ಅವ್ರನ್ನ ಸ್ವಚ್ಛವಾಗಿ ಇಟ್ಕೊಂಡಿರಲ್ಲ. ಅದನ್ನ ಹಾಕೊಳ್ಳೋಕೆ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ರ್ಯಾಷಸ್ ಬರುತ್ತೆ. ಪ್ಯಾಡ್ ಇಂದ ಏನು ಸಮಸ್ಯೆ ಅಲ್ಲ? ಸಮಸ್ಯೆ ಅಲ್ಲ, ಖಂಡಿತ ಅಲ್ಲ. ಅದ್ರೊಳಗೆ ಸೈಜ್ಗಳು ಇರುತ್ತೆ, ಆ ಸೈಜ್ ನೋಡಿ ತಗೊಳ್ಬೇಕು ಅವರು. ಅದರಿಂದ ಖಂಡಿತ ಸಮಸ್ಯೆ ಆಗಲ್ಲ. ಹಾಗೂ ಏನಾದ್ರು ರ್ಯಾಷಸ್ ಬಂದ್ರೆ ಎಷ್ಟೊಂದು ಅದಕ್ಕೆ ಔಷಧಿಗಳು ಇದೆ, ಅದನ್ನ ಹಚ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆದಾಗ. ಇತ್ತೀಚೆಗೆ ಈಗ ಹೆಣ್ಮಕ್ಳಲ್ಲಿ ಕಾಣ ಸಿಗಂತದ್ದು ಮೆನ್ಸುರಲ್ ಕಪ್ ಅಂತ ಯೂಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ನೀವು? ಒಳ್ಳೆದನ್ನೇ ಮಾಡಿಸ್ತೀವಿ, ಉಪಯೋಗಕ್ಕೆ ಬರುತ್ತೆ. ಅದು ಸರಿಯಾಗಿ ಉಪಯೋಗ ಕರೆಕ್ಟ್ ಯಾವುದೇ ಆಯ್ತು, ಸರಿಯಾದ ಉಪಯೋಗ ಒಂದು ತಿಳ್ಕೊಂಡು ಮಾಡಿದ್ರೆ ನಿಜವಾಗೂ ಒಳ್ಳೆ. ಒಳಗೆ ಸಿಕ್ಕೋಬಿಡೋದಂತಲ್ಲ ಹಾಗೆಲ್ಲ ಏನಿಲ್ಲ, ಅದೇ ಜಾಗದಲ್ಲಿ ಫಿಕ್ಸ್ ಆಗಿರುತ್ತೆ. ನಾವು ಸೈಜ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ತಗೋಬೇಕು. ಈಗ ಹೆಣ್ಮಕ್ಳು ಋತುಮತಿ ಆದ ವಿಷಯ ತಿಳ್ಕೊಂಡ್ವಿ. ನೆಕ್ಸ್ಟ್ ಬರೋಣ ಮೆನೋಪಾಸ್ ಟೈಮಲ್ಲಿ ಹೆಂಗಸರಿಗೆ, ಮಹಿಳೆಯರಿಗೆ ಒಂದು 35 ಇಂದ 40-45 ಆಸುಪಾಸಿನ ಹೆಣ್ಮಕ್ಳಿಗೆ ಏನೆಲ್ಲ ತೊಂದರೆ ಬರ್ತವೆ ಡಾಕ್ಟ್ರೆ? ತೊಂದರೆ ಅನ್ನಕ್ಕಿಂತ ಲಕ್ಷಣಗಳನ್ನ ಅಂತ ಹೇಳ್ತೀವಿ ನಾವು. ಯಾವಾಗ್ಲೂ ಸಿಡಿ ಅಂತ ಹೇಳ್ತಾರಲ್ಲ, ಅದು ಇದೇ ಕಾರಣಕ್ಕೆನಾ? ಹೌದು, ಎಷ್ಟೋ ಮಕ್ಕಳಿಗೆ ಅಂದ್ರೆ ಹೆಂಗಸರಿಗೆ ಒಂಥರ ಅದು ಖಿನ್ನತೆ ಉಂಟಾಗತ್ತೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗೋದು. ಆ ಖಿನ್ನತೆ ಆಗ್ಬೋದು, ಅಥವಾ ಸೊಂಟ ನೋವು, ಮಂಡಿ ನೋವು ಇದೆಲ್ಲ ಬರ್ಬೋದು. ಅಥವಾ ಯಾರು ಮಾತಾಡ್ಸದ ಬೇಡ, ಸುಮ್ಮನೆ ಬೀಳ್ ಅನ್ಸ್ಬೋದು. ಮಾಮೂಲಿ ಜನರಲ್ ಆಗಿ ಹೇಳೋದು, ಇವಾಗ ಮನೇಲಿ ಏನೋ ಮುಂಚೆ ಈಗ ಉಪ್ಪು ಸರಿಯಿಲ್ಲ, ಈಗ ಖಾರ ಸರಿಯಿಲ್ಲ, ಅಷ್ಟಕ್ಕೆ ಹೆಣ್ಮಕ್ಳಿಗೆ ಕೋಪ ಬಂದ್ಬಿಡುತ್ತೆ. ಇದೆಲ್ಲ ನಾನು ಗಮನಿಸ್ತಾ ಇರ್ತೀವಿ. ಆಗ ಆ ಟೈಮಲ್ಲಿ ಅವ್ರನ್ನ ಕರ್ಕೊಂಡ್ ಬಂದ್ರೆ ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಮನೆಯವರಿಗೆಲ್ಲ. ಇದು ಈ ತರ ಲಕ್ಷಣ ಇದೆ, ಹಿಂಗಿದೆ, ಆದ್ರಿಂದ ಈ ಟೈಮಲ್ಲಿ ನೀವು ಈ ನೋಡ್ಕೋಬೇಕು. ಅವ್ರೆಲ್ಲಾದಕ್ಕೂ ಏನ್ ಹಿಂಗೆ ಇಷ್ಟ ಜನ ಇದ್ದಾಗ ಚೆನ್ನಾಗಿದ್ದವಳಿಗೆ ಇವಾಗ ಏನಾಯ್ತು ಈ ತರ ಬೈಯೋದು ಅದೆಲ್ಲ ಮಾಡ್ಬೇಡಿ. ಕೆಲವರು ಇದ್ರೊಳಗಂತ ನಾನು ನೋಡಿದ್ದೀನಿ, ಅವರು ಇವಳಿಗೇನೋ ಮೈಮೇಲೆ ಬಂದ್ಬಿಟ್ಟಿದೆ, ದೆವ್ವ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಕರ್ಕೊಂಡು ಹೋಗಿ ಅವ್ರಿಗೆ ಬೇವಿನೆಲ್ಲ ಎಲ್ಲ ಹೊಡಿಸಿ ಎಲ್ಲ ಮಾಡಿರ್ತಾರೆ. ಅದು ಅಷ್ಟೋ ಮಟ್ಟಿಗೆ ನಮ್ಮಲ್ಲಿ ಈಗಲೂ ಕೂಡ ಅವಿದ್ಯಾವಂತರಿದ್ದಾರೆ, ಅದನ್ನ ತಿಳ್ಕೊಳ್ಳದೆ ಅಜ್ಞಾನ ಇದ್ ಮಾಡ್ಕೊಂಡು ಹೋಗೋರು ಇದ್ದಾರೆ. ಅದನ್ನ ನೋಡ್ಕೊಂಡು ಸರಿಯಾಗಿ ಕರ್ಕೊಂಡು ಬಂದ್ರೆ ಖಂಡಿತ ಚಿಕಿತ್ಸೆ ಕೊಡ್ಬೋದು. ಅದಕ್ಕೆ ಮನೆಯವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ. ಸಾಮಾನ್ಯವಾಗಿ ಜನರು ಈಗ ಏನಾದ್ರು ತೊಂದರೆ ಆಯ್ತು, ಸಣ್ಣ ಪುಟ್ಟ ತೊಂದರೆ ಆಯ್ತು ಅಂದ್ರೆ, ಅಯ್ಯೋ ಡಾಕ್ಟರ್ ಹತ್ರ ದುಡ್ಡು ಖರ್ಚಾಗುತ್ತೆ, ಡಾಕ್ಟರ್ ಹತ್ರ ಏನಪ್ಪ ಹೋಗೋದು ಅಂತ
ಸೀದಾ ಫಾರ್ಮಸಿಗೆ ಹೋಗಿ ಔಷಧಿ ತಗೊಳ್ತಾರೆ, ಇಲ್ಲಾಂದ್ರೆ ಗೂಗಲ್ ಸರ್ಚ್ ಮಾಡಿ ಔಷಧಿ ತಗೊಳ್ತಾರೆ. ಅದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ ನೀವು? ನಾವು ಸಕ್ಕರೆ ಬಗ್ಗೆ ಒಂದು 108 ಪ್ರಬಂಧಗಳನ್ನ ಓದ್ಬೋದು. ಆದ್ರೆ ಸಕ್ಕರೆ ರುಚಿ ಹೇಗಿದೆ ಅಂತ ತಿಳ್ಕೊಬೇಕಾದ್ರೆ ನಾವು ಅದನ್ನ ಬಾಯಿಗೆ ಹಾಕೋದು. ಹೀಗೇನೆ ಈ ಕಾಯಿಲೆ ಬಗ್ಗೆ 108 ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು, ಏನೋ ತಿಳ್ಕೊಂಡಿರ್ಬೋದು. ಆದ್ರೆ ನಿಮ್ ನಾಡಿ ಹಿಡಿದು ನೋಡಿ ನಿಮ್ಮ ಪರೀಕ್ಷೆ ಮಾಡಿದಷ್ಟೇನೆ ಗೊತ್ತಾಗೋದು. ಅದೇ ತರ ಒಂದು ಕಾಯಿಲೆಗೆ ಬೇಕಾದಷ್ಟು ಔಷಧಿ ಇರುತ್ತೆ. ಆ ಔಷಧಿಗಳಲ್ಲಿ ಯಾವ್ದನ್ನು ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ಗೆ ಅಷ್ಟೇ ಗೊತ್ತಿರುತ್ತೆ. ಆದ್ರಿಂದ ನಿಮ್ ಸೆಲ್ಫ್ ಮೆಡಿಕೇಶನ್ಸ್ ಯಾವ್ದು ಬೇಡ. ನೀವು ಫಾರ್ಮಸಿಗೆ ಹೋಗಿ ತಗೊಳ್ಳೋದಾಗ್ಲಿ, ಯಾವ ಫಾರ್ಮಸಿಗಳು ನಿಮ್ಮ ನಾಡಿ ಹಿಡಿದು ಪರೀಕ್ಷೆ ಮಾಡಲ್ಲ, ನಿಮ್ಮ ದೇಹದ ಪರೀಕ್ಷೆ ಮಾಡೋದಿಲ್ಲ. ಅವ್ರು ನೀವು ಕೇಳಿದ್ಮೇಲೆ ಒಂದು ನಿಮ್ ಲಕ್ಷಣಗಳನ್ನ ನೀವು ಹೇಳಿರ್ತೀರಾ, ಅದನ್ನ ನೋಡ್ಕೊಂಡು ಕೊಡ್ತಾರೆ ಅಷ್ಟನ್ನೇನೆ. ಯಾವ ಗೂಗಲ್ ಇಲ್ಲೋ ಹಾಗೇನೆ. ಆ ಗೂಗಲ್ ನಿಂದ ದಯವಿಟ್ಟು ನೋಡಕ್ ಹೋಗ್ಬೇಡಿ. ಒಂದು ಡಾಕ್ಟರ್ ಹತ್ರ ಬಂದ್ರೆ ಎಲ್ಲಾ ಡಾಕ್ಟರ್ಸ್ ಜಾಸ್ತಿ ತಗೊಳ್ಳೋದಿಲ್ಲ. ನಿಮ್ಗೆ ಅಷ್ಟು ಜಾಸ್ತಿ ಕೊಡಕ್ಕಾಗಲ್ಲ ಅಂದ್ರೆ ಎಲ್ಲಾ ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮಗೆ ಖಂಡಿತ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕೇ ಸಿಗ್ತದೆ. ಡಾಕ್ಟರ್ ಸಲಹೆ ತಗೊಳ್ಳೋದೇ ಏನು ಮಾಡ್ಬೇಡಿ. ಡಾಕ್ಟರ್ ಸಲಹೆ ಇಲ್ದಿರ ಯಾವ ಔಷಧಿ ತಗೋಬೇಡಿ.